ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವಜನರೇ, ಈ ಒಂದು ಸುಂದರ ಸಮಯಕ್ಕೆ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಪ್ರೀತಿಯ ದೇವಜನರೇ, ಈ ಆದಿಕಾಂಡ 6ನೇ ಅಧ್ಯಾಯ 8-9ನೇ ವಚನವನ್ನು ನೋಡುವಾಗ ನಾವು 5ನೇ ವಚನದಿಂದ ಗಮನಿಸುವಾಗ ದೇವರು ಮನುಷ್ಯನನ್ನು ಯಾಕಾದರೂ ಉಂಟು ಮಾಡಿದೆ ಎಂಬುದಾಗಿ ಆತನು ಪಶ್ಚಾತ್ತಾಪ ಪಡುವುದನ್ನು ನೋಡುತ್ತೆ. ಏಕೆಂದರೆ ಮನುಷ್ಯರ ಕೆಟ್ಟತನವು ಭೂಮಿಯಲ್ಲಿ ಹೆಚ್ಚಾಗಿರುವುದನ್ನು, ಅವ್ರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಮತ್ತು ಯೆಹೋವನು, ನಾನು ಸೃಷ್ಟಿಸಿದ ಮನುಷ್ಯ ಜಾತಿ ಭೂಮಿ ಮೇಲಿಂದ ಅಳಿಸಿ ಬಿಡುವೆನು, ಅದನ್ನು ಉಂಟು ಮಾಡಿದ್ದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪಪಟ್ಟಿತು, ಮನುಷ್ಯರೊಂದಿಗೆ ಸಕಲ ಮೃಗ ಕ್ರಿಮಿ ಪಕ್ಷಿಗಳನ್ನ ಅಳಿಸಿಬಿಡುವೆನು ಅಂದುಕೊಂಡನು. ಪ್ರಿಯರೇ, ಇಲ್ಲಿ ಗಮನಿಸಿರಿ, ನಾವು ನೋಡುತ್ತೇವೆ ಮನುಷ್ಯನು ಆದಾಮನಿಂದಲೂ ನಾವು ನೋಡುತ್ತೇವೆ, ಆ ಸಮಯದಿಂದಲೂ ಅಂದರೆ 10 ತಲೆಮಾರಿನವರೆಗೂ ಮನುಷ್ಯ ಬರೀ ಕೆಟ್ಟದ್ದನ್ನೇ ಆತನು ಮಾಡುತ್ತಾ ಬಂದನು. ದೇವರು ಅದಕ್ಕೆ ಮನುಷ್ಯನನ್ನು ಯಾಕಾದರೂ ಉಂಟು ಮಾಡಿದ್ದೇನೆ ಎಂಬುದಾಗಿ ತನ್ನ ಹೃದಯದಲ್ಲಿ ನೊಂದುಕೊಂಡನು. ಇವನು ಯೇಸು ಸ್ವಾಮಿಯನ್ನು ನೋಡ್ಬೋದು. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 41ನೇ ವಚನದಲ್ಲಿ ಯೆರೂಸಲೇಮನ್ನು ನೋಡಿ ಆತನು ದುಃಖಪಟ್ಟನು, ಏಕೆಂದರೆ ಆ ಜನರು ಆತನನ್ನು ನಂಬದೆ ಹೋದರು. ಪ್ರಿಯರೇ, ಆದರೆ ದೇವರು ಎಲ್ಲವನ್ನು ಅಳಿಸಿಬಿಡುವೆನು ಎಂಬುದಾಗಿ ನೋಡೋಣ. ಸೃಷ್ಟಿಸಿದ ಮನುಷ್ಯನ ಜಾತಿಯನ್ನು ಭೂಮಿಯಿಂದ ಅಳಿಸಿಬಿಡುವನು, ಅದನ್ನು ಉಂಟು ಮಾಡಿದ್ದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಉಂಟಾಯಿತು, ಮನುಷ್ಯರೊಂದಿಗೆ ಸಕಲ ಮೃಗ ಕ್ರಿಮಿ ಪಕ್ಷಿಗಳನ್ನ ಅಳಿಸಿಬಿಡುವೆನು ಅಂದುಕೊಂಡು ನೋಡುವಾಗ ನಾವು ನೋಡುತ್ತೇವೆ ಸಕಲ ಮೃಗ ಕ್ರಿಮಿ ಪಕ್ಷಿಗಳನ್ನ, ಅಂದರೆ ದೇವರು ಮನುಷ್ಯನಿಗೆ ಒಳ್ಳೆಯದಕ್ಕಾಗಿ ಉಂಟು ಮಾಡಿದ. ಆದರೆ ಮನುಷ್ಯನ ಒಂದು ಇದರಿಂದ, ಆತನು ಮಾಡಿದ ತಪ್ಪಿನಿಂದ, ಆತನ ಅವಿದ್ಯತನದಿಂದ ಆತನು ಎಲ್ಲ ಅಳಿಸಿಬಿಡುತ್ತೀನಿ ಎಂಬುದಾಗಿ ಅಂದುಕೊಂಡನು. ಪ್ರೀತಿಯ ದೇವಜನರೇ, ಆದರೆ ದೇವರು ನೋಹನ ಮೇಲೆ ಆತನ ದಯೆ ದೊರಕಿದ್ದನ್ನು ನೋಡುತ್ತೇವೆ. ಯಾಕೆ ಆತನ ಮೇಲೆ ದೇವರ ದಯೆ ದೊರಕುತ್ತಂದರೆ, ನೋಹನು ನೀತಿವಂತನು, ತನ್ನ ಕಾಲದವರ ತಪ್ಪಿಲ್ಲದವನು ಆಗಿದ್ದನು, ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು ಎಂಬುದಾಗಿ ನೋಡುತ್ತೇವೆ. ನೋಹನ ಹೆಸರಿನ ಅರ್ಥ ವಿಶ್ರಾಂತಿ ಎಂಬುದಾಗಿ ನಾವು ನೋಡುತ್ತೇವೆ. ಈ ಒಂದು ಆದಿಕಾಂಡ ಒಂದು ಪುಸ್ತಕವನ್ನು ಮೋಸೆ ಬರೆದಿರುತ್ತಾನೆ. ಕ್ರಿಸ್ತ ಪೂರ್ವ 1445 ತಾಸುಪಾಸಿನಲ್ಲಿ ಮೋಸೆ ಈ ಆದಿಕಾಂಡ ಒಂದು ಪುಸ್ತಕವನ್ನು ಆತನು ಬರೆದಿರುತ್ತಾನೆ. ಪ್ರೀತಿಯ ದೇವಜನರೇ, ನೋಹನ ಜೀವಿತವನ್ನು ನೋಡಿ ನೀನೇನು ಕಲಿಬಹುದು. ದೇವರು ಪ್ರೀತಿ ಸ್ವರೂಪಿ, ಆತನು ಪರಿಶುದ್ಧನು ಮತ್ತು ನ್ಯಾಯವಂತನು, ಆತನು ಪಾಪವನ್ನು ಶಿಕ್ಷಿಸುತ್ತಾನೆ. ಆದರೆ ಪ್ರಿಯರೇ, ದೇವರು ಕರುಣಾಮಯನು. ಇಲ್ಲಿ ನೋಹನು ದೇವರ ದೃಷ್ಟಿಗೆ ಆತನು ಸರಿಯಾಗಿ ಜೀವಿಸಿದನೆಂಬುದಾಗಿ ನೋಡುತ್ತೇವೆ. ಒಬ್ಬ ವ್ಯಕ್ತಿ ದೇವರ ಅನ್ಯೋನ್ಯತೆಯಲ್ಲಿ ಜೀವಿಸುವಾಗ, ಅಂದರೆ ದೇವರೊಟ್ಟಿಗೆ ಮಾತನಾಡುವಾಗ, ಆತನ ಸ್ವರವನ್ನು ಕೇಳಿಸಿಕೊಳ್ಳುವಾಗ, ದೇವರೊಟ್ಟಿಗೆ ನಡೆಯುವಾಗ, ಈ ಲೋಕದ ಎಲ್ಲ ಅವ್ಯವಹಾರಗಳಿಗೆ, ಪಾಪದ ಕಾರ್ಯಗಳಿಗೆ ದೂರವಾಗಿರುತ್ತಾನೆ. ನಿನ್ನ ಪ್ರಶ್ನೆ ಇವತ್ತು, ನೀನಿವತ್ತು ದೇವರ ಅನ್ಯೋನ್ಯತೆಯಲ್ಲಿದ್ದೇವಾ? ಪ್ರತಿದಿನ ನಾವು ಆತನನ್ನು ಸಂಧಿಸುತ್ತಿದ್ದೇವಾ? ಆತನೊಟ್ಟಿಗೆ ಮಾತನಾಡುತ್ತಿದ್ದೇವಾ? ಆತನು ನಮ್ಮೊಟ್ಟಿಗೆ ಮಾತನಾಡುತ್ತಿದ್ದಾನ? ಇಲ್ಲ ಅಂದರೆ ಇವತ್ತು ಪ್ರಿಯರೇ, ನನ್ನ ಮನೆಯವರು ಪ್ರಿಯರೇ, ಕರ್ತನ ಒಂದು ಅನ್ಯೋನ್ಯತೆಯಲ್ಲಿ ಮುಂದುವರಿಯೋಣ. ನೋಹನು ಆತನು ನೀತಿವಂತನಾಗಿ ತಪ್ಪಿಲ್ಲದವನಾಗಿದ್ದರಿಂದ ತನ್ನ ಕುಟುಂಬವನ್ನು ಅದೇ ರೀತಿಯ ದೇವರ ಅನ್ಯೋನ್ಯತೆಯಲ್ಲಿ ಆತನು ನಡೆಸಿಕೊಂಡನು. ಅದಕ್ಕೆ ದೇವರು ಆತನ ಕುಟುಂಬದಲ್ಲಿ ಆತನ ಹೆಂಡತಿ, ತನ್ನ ಮಕ್ಕಳು, ಸೊಸೆಯರನ್ನು ಮಾತ್ರ ನಾವೇ ಕಟ್ಟಲು ಆತನ ಆಲೋಚನೆ ಹೇಳಿಕೊಟ್ಟು ಆತನು ನಾವೆಯನ್ನು ಕಟ್ಟಿದ ಮೇಲೆ ಒಂದೊಂದು ಪ್ರಾಣಿ, ಒಂದು ಜಾತಿ, ಎರಡೆರಡನ್ನು, ಒಂದು ಗಂಡು ಹೆಣ್ಣನ್ನು, ಪ್ರತಿಯೊಂದು ಜೀವಿ ಗಂಡು ಹೆಣ್ಣನ್ನು ಆತನು, ಮತ್ತು ಅಷ್ಟರದೇ ನೋಹನ ಕುಟುಂಬವನ್ನು ಮಾತ್ರ ದೇವರು ರಕ್ಷಿಸಿದನು. ಈ ದಿನಮಾನಗಳಲ್ಲೂ ಅಷ್ಟೇ ಪ್ರಿಯರೇ, ನೋಹನು ಆತನು ದೇವರು ಜಲಪ್ರಳಯ ತರ್ತಾನೆ, ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಎಂಬುದಾಗಿ ನೋಹನು
ಒಂದು ಸುನೀತಿ ಮಾರ್ಗವನ್ನು ಬೋಧಿಸುವುದಾಗಲು ಜನ ಮಾತನ್ನು ಕೇಳಿಲ್ಲ. ಉಣ್ಣುವುದರಲ್ಲಿ ಕುಡುವುದರಲ್ಲಿ ಅವರು ತೊಡಗಿದರು. ಈ ದಿನಮಾನಗಳಲ್ಲಷ್ಟೇ ದೇವರ ಮಕ್ಕಳು ನಾವು ಸುವಾರ್ತೆಯನ್ನು ಹೇಳುವಾಗ ಅನೇಕರು ನಂಬದೆ ಹೋಗ್ಬೋದು. ಆದರೆ ನಾವು ಯೇಸು ಕ್ರಿಸ್ತನ ಜನನ, ಜೀವನ, ಮರಣ, ಪುನರುತ್ಥಾನ, ಬರುವಿಕೆಯನ್ನು ಸಾರುತ್ತಲೇ ಇರೋಣ. ಯಾಕಂದರೆ ಒಂದು ದಿನ ದೇವರು ಬರುತ್ತಾನೆ, ರಾಜಾದಿರಾಜನಾಗಿ, ಕರ್ತನಾಗಿ ಬರ್ತಾನೆ. ಎಲ್ಲರೂ ಆತನ ನ್ಯಾಯಾಸನ ಮುಂದೆ ನಿಲ್ಲಬೇಕಾಗುತ್ತದೆ. ಆದ ಕಾರಣ ಇವತ್ತೆಷ್ಟೋ ಜನ ಇವತ್ತು ತಮ್ಮ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಂಡು ರಕ್ಷಣೆ ಮಾರ್ಗದಲ್ಲಿ ಬರ್ತಿದ್ದಾರೆ. ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ಇವತ್ತು ತಂದೆ ದೇವರು ಒಬ್ಬನೇ ಮಗನಾದ ಯೇಸು ಕ್ರಿಸ್ತನೊಟ್ಟಿಗೆ ನಾವು ಮತ್ತೆ ಆತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಕರೆದನೆಂಬುದಾಗಿ ನೋಡುತ್ತೇವೆ. ಇವತ್ತು ಪ್ರಿಯರೇ, ದೇವರೊಟ್ಟಿಗೆ ಒಳ್ಳೆಯ ಒಡನಾಟವನ್ನು ಇಟ್ಟುಕೊಳ್ಳೋಣ. ಎಷ್ಟೋ ಸರಿ ನಾವು ದೇವರಿಗೆ ಸಮಯವನ್ನು ಕೊಡೋದಿಲ್ಲ, ಸಮಯವನ್ನು ನಾವು ಕದ್ದುಕೊಳ್ಳುವವರಾಗಿದ್ದೇವೆ. ನಾವು ಮುಂಜಾನೆ ಎದ್ದ ತಕ್ಷಣ ನಮ್ಮ ದಿನವನ್ನು ಯೇಸುವಿನೊಟ್ಟಿಗೆ ಪ್ರಾರಂಭಿಸೋಣ. ದೇವರ ಅನ್ಯೋನ್ಯತೆ ಭಾಳ ಪ್ರಾಮುಖ್ಯ. ಆತನು ನೋಡ್ರಿ, ಆತನು ದೇವರ ಒಂದು ಅನ್ಯೋನ್ಯವಾಗಿ ನಡೆದುಕೊಂಡನೆಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ನಾವು ಪ್ರಶ್ನೆ ಹಾಕಿಕೊಳ್ಳೋಣ, ನಾನು ಯೇಸು ಸ್ವಾಮಿಯೊಟ್ಟಿಗೆ ಇವತ್ತು ಪ್ರತಿದಿನ ನನ್ನ ಸಮಯವನ್ನು ಕಳೀತಿದ್ದೇನೆ, ಆತನೊಟ್ಟಿಗೆ ಜೀವಿಸ್ತಾ ಇದ್ದೀನ? ಪ್ರಿಯ, ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಎಷ್ಟೋ ಸರಿ ದುಷ್ಟನು ದೇವರೊಟ್ಟಿಗೆ ಸಮಯ ಕಳೆದು ನಮ್ಮನ್ನು ಅಡ್ಡಿಪಡಿಸುತ್ತಾನೆ. ಅದಕ್ಕೆ ನಾವು ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ಕರ್ತನಾದ ಯೇಸುವೇ, ನಿನ್ನ ಅನ್ಯೋನ್ಯತೆಯನ್ನು ಜೀವಿಸಲಿಕ್ಕೆ ಸಹಾಯ ಮಾಡು. ನನ್ನ ಕುಟುಂಬದವರು ನಿನ್ನನ್ನೇ ಸೇವಿಸಲಿಕ್ಕೆ ಕೃಪೆ ಕೊಡು. ಪ್ರತಿದಿನ ಕುಟುಂಬ ಪ್ರಾರ್ಥನೆ ಮಾಡಲಿಕ್ಕೆ ಸಹಾಯ ಮಾಡು. ವೈಯಕ್ತಿಕವಾಗಿ ಹೆಚ್ಚಾಗಿ ನಿನ್ನೊಟ್ಟಿಗೆ ಪ್ರಾರ್ಥನೆ ಮಾಡಲು, ನಿನ್ನ ಸ್ವರವನ್ನು ಕೇಳಲು, ನಿನಗೆ ವಿಧೇಯರಾಗಿ ಜೀವಿಸಲು ನನಗೆ ಸಹಾಯ ಮಾಡು. ಕೃಪೆ ನೀಡು. ನನ್ನ ಬಲ ಏನನ್ನು ನನಗೆ ಬಲವನ್ನು ಕೊಡು. ದೇವರಾತ್ಮನೇ ನನ್ನೆಲ್ಲ ಬಲನೆತ್ತಿ ತೆಗೆದುಹಾಕಿ ನೀನು ಒಪ್ಪುವಂಥ ಮಾರ್ಗದಲ್ಲಿ ನಡೆಸು, ಬಲಪಡಿಸು. ನಿನ್ನ ಒಂದು ಫೆಲೋಶಿಪ್ನಲ್ಲಿ, ನಿನ್ನ ಒಂದು ಅನ್ಯೋನ್ಯತೆಯಲ್ಲಿ ನಡೀಲಿಕ್ಕೆ ನನಗೆ ಸಹಾಯ ಮಾಡು. ನೀನೇ ನನ್ನ ನಿಜವಾದ ಸ್ನೇಹಿತನು, ನನ್ನ ರಕ್ಷಕನು, ನನ್ನ ದೇವರು. ಯೇಸಪ್ಪ, ಸಹಾಯ ಮಾಡೆಂದು ಈ ಒಂದು ಪ್ರಾರ್ಥನೆ ಜ್ಞಾಪನೆಯನ್ನು ಯೇಸು ನಾವು ಪ್ರಾರ್ಥಿಸಬೇಡಿ ಹೊಂದಿಕೊಂಡು ತಂದೆ. ಆಮೇಲೆ